ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಒದ್ದಿದ್ದಾರೆ ಎನ್ನುವಂತಹ ವರದಿಗಳು ಬಂದಿತ್ತು. ದರ್ಶನ್ ಯಾರ ಮೇಲೆಯೂ ಕೂಡ ಹಲ್ಲೆ ಮಾಡಿಲ್ಲ ಅಂತ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳ್ತಾ ಇದ್ದಾರೆ. ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಪತ್ನಿ ವಿಜಯಲಕ್ಷ್ಮಿ ಹೇಳಿರೋದಿದೀಗ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದರ ಬಗ್ಗೆ ಕೆಲವೊಂದಿಷ್ಟು ಸುದ್ದಿಗಳು ಬಂದಿತ್ತು. ಜೈಲಿಗೆ ಹೋಗಿ ಅಧಿಕಾರಿಗಳ ಜೊತೆಗೆ ನಾನು ಮಾತನಾಡಿರುವೆ, ಆರೋಪಗಳೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅಂತ ಯಾವುದೇ ಬೆಳವಣಿಗೆಗಳ ಆಗಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಕ್ರೋಶವನ್ನು ಹೊರಹಾಕಿರೋದು. ಒಂದೇ ಬ್ಯಾರಕ್ನಲ್ಲಿದ್ದರು ಇವರೆಲ್ಲ, ಒಂದೇ ಪ್ರಕರಣದ ಆರೋಪಿಗಳು. ಈ ಆರೋಪಿಗಳಿಗೆ ಒದ್ದಿದ್ದಾರೆ, ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಬಂದಿತ್ತು. ಅದು ಚಿತ್ರದುರ್ಗದ ಅನು ಆಗಿರ್ಬೋದು, ಬೇರೆ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಕೆಲ ಆರೋಪಿಗಳು ಒಂದೇ ಬ್ಯಾರಕ್ನಲ್ಲಿದ್ದಾರೆ. ಈಗ ಈ ರಾಜಾತಿಥ್ಯದ ಆರೋಪಗಳೆಲ್ಲವೂ ಬಂದ ನಂತರ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ರೂಲ್ಸನ್ನು ಪರಪ್ಪನ ಅಗ್ರಹಾರದಲ್ಲಿ ಮಾಡಲಾಗಿದೆ. ಸ್ವತಃ ನಟ ದರ್ಶನೇ ಹೋಗಿ ಊಟವನ್ನು ನೀಡಿಸ್ಕೊಂಡು ಬರಬೇಕು, ಯಾರೂ ಕೂಡ ಅಲ್ಲಿಗೆ ಊಟವನ್ನು ತೆಗೆದುಕೊಂಡು ಬರೋದಿಲ್ಲ, ಅವರ ಶೌಚಾಲಯವನ್ನು ಅವರೇ ಕ್ಲೀನ್ ಮಾಡಿಕೊಳ್ಬೇಕು, ಇವೆಲ್ಲವೂ ಆಗಿತ್ತು. ಆದರೆ ಒದ್ದಿದ್ದಾರೆ, ಬೇಗ ಎಳದೇ ಇರೋದಕ್ಕೆ ಒದ್ದಿದ್ದಾರೆ ಎನ್ನುವಂಥ ಸುದ್ದಿ ಬಂದಿತ್ತು. ಇದಕ್ಕೆ ವಿಜಯಲಕ್ಷ್ಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ.